ವಿಕೆ ಟ್ರೇಡಿಂಗ್ ರೂಮ್ಗೆ ಸ್ವಾಗತ. ಇಂದು ನಾವು ಕೇವಲ ಚಾರ್ಟ್ಗಳನ್ನು ನೋಡುತ್ತಿಲ್ಲ, ಬದಲಾಗಿ ಟ್ರೇಡಿಂಗ್ ಜಗತ್ತಿನ ಒಬ್ಬ ದಿಗ್ಗಜನ ಮನಸ್ಸಿನೊಳಗೆ ಇಣುಕಿ ನೋಡೋಣ. ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಲು ಅವರು ಬಳಸಿದ ತತ್ವಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಬನ್ನಿ. ಸರಿ, ಈ ದಿಗ್ಗಜನ ಒಂದು ಮಾತಿನಿಂದಲೇ ಶುರು ಮಾಡೋಣ. ಇದು ಟ್ರೇಡಿಂಗ್ನಲ್ಲಿ ಮತ್ತು ಜೀವನದಲ್ಲಿ ನಾವು ಮಾಡುವ ಒಂದು ದೊಡ್ಡ ತಪ್ಪಿನ ಬಗ್ಗೆ ಎಚ್ಚರಿಕೆ. ಕೆಲವೊಮ್ಮೆ ನಮ್ಮದೇ ಸರಿ ಅನ್ನೋ ಹಠಕ್ಕೆ ಬಿದ್ದು ತಪ್ಪು ಅಂತ ಗೊತ್ತಿದ್ರೂ ನಮ್ಮ ಅಭಿಪ್ರಾಯಗಳನ್ನ ಬಿಟ್ಕೊಡಲ್ಲ. ಅಂಥ ಒಂದು ಮನಸ್ಥಿತಿ ಎಷ್ಟು ಅಪಾಯಕಾರಿ ಅನ್ನೋದನ್ನ ಈ ಮಾತು ಸ್ಪಷ್ಟವಾಗಿ ಹೇಳುತ್ತೆ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ರೇ ಡಾಲಿಯೋ ಅವರ ಅದ್ಭುತ ಪಯಣವನ್ನು ಒಟ್ಟಿಗೆ ನೋಡೋಣ. ಅವರ ದೊಡ್ಡ ಗೆಲುವುಗಳು, ನೋವಿನ ಸೋಲುಗಳು ಮತ್ತು ಆ ಅನುಭವಗಳಿಂದ ಪ್ರತಿಯೊಬ್ಬ ಟ್ರೇಡರ್ ಕಲಿಯಬಹುದಾದ ಪಾಠಗಳು ಯಾವುವು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ನಮ್ಮ ಈ ಕತೆ ವಾಲ್ ಸ್ಟ್ರೀಟ್ನ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಶುರುವಾಗಲ್ಲ, ಬದಲಾಗಿ ಇದು ಶುರುವಾಗೋದು ಒಂದು ಗಾಲ್ಫ್ ಕೋರ್ಸ್ನಲ್ಲಿ. ಅಲ್ಲಿ ಕೇವಲ 12 ವರ್ಷದ ಹುಡುಗನೊಬ್ಬನ ಮನಸ್ಸಿನಲ್ಲಿ ಟ್ರೇಡಿಂಗ್ನ ಮೊದಲ ಕಿಡಿ ಹೊತ್ತುಕೊಂಡಿತ್ತು. ನೋಡಿ, ಡಾಲಿಯೋ ಹುಟ್ಟಿನಿಂದ ಏನು ಶ್ರೀಮಂತರಾಗಿರಲಿಲ್ಲ. ಅವರ ಪ್ರಯಾಣ ಶುರುವಾಗಿದ್ದೇ ಕಠಿಣ ಪರಿಶ್ರಮ ಮತ್ತು ಮಾರುಕಟ್ಟೆಯ ಬಗ್ಗೆ ಇದ್ದ ಒಂದು ಅದ್ಭುತ ಕುತೂಹಲದಿಂದ. ಕೇವಲ 12ನೇ ವಯಸ್ಸಿನಲ್ಲಿ ಗಾಲ್ಫ್ ಕ್ಲಬ್ನಲ್ಲಿ ಕೆಲಸ ಮಾಡ್ತಾ ಅಲ್ಲಿಗೆ ಬರ್ತಿದ್ದ ದೊಡ್ಡ ದೊಡ್ಡ ಹೂಡಿಕೆದಾರರ ಮಾತುಗಳು ಕಿವಿಗೆ ಬೀಳುತ್ತಿದ್ದುವು. ಅದನ್ನೇ ಕೇಳಿ ಕೇಳಿ ಅವರು ಮಾರುಕಟ್ಟೆಯ ಬಗ್ಗೆ ಕಲಿತರು. ಅವರ ಮೊದಲ ಟ್ರೇಡ್ ಇದೆಯಲ್ಲ, ಅದೇ ಒಂದು ದೊಡ್ಡ ಪಾಠ. ಅದಕ್ಕೆ ಅವರು ಯಾವುದೇ ದೊಡ್ಡ ರಿಸರ್ಚ್ ಮಾಡಿರಲಿಲ್ಲ. ಸುಲಭವಾಗಿ ಸಿಕ್ಕಿದ ಒಂದು ಸ್ಟಾಕ್ ಜೊತೆಗೆ ಸ್ವಲ್ಪ ಅದೃಷ್ಟ ಅಷ್ಟೇ. $5ಗಿಂತ ಕಡಿಮೆ ಬೆಲೆಯಿದೆಯನ್ನೋ ಒಂದೇ ಕಾರಣಕ್ಕೆ ಆ ಸ್ಟಾಕ್ ಅನ್ನು ಕೊಂಡಿದ್ರು. ಆದ್ರೆ ನೋಡಿ, ಅದೃಷ್ಟಕ್ಕೆ ಅದು 3 ಪಟ್ಟು ಲಾಭ ತಂದುಕೊಟ್ಟು. ಆ ಒಂದೇ ಘಟನೆ ಅವರನ್ನು ಶಾಶ್ವತವಾಗಿ ಮಾರುಕಟ್ಟೆಯ ಜಗತ್ತಿಗೆ ಎಳೆದುಕೊಂಡಿತ್ತು. ಆ ಮೊದಲ ಗೆಲುವಿನಿಂದ ಬಂದ ಹುಮ್ಮಸ್ಸಿನಲ್ಲೇ ಡಾಲಿಯೋ ನೇರವಾಗಿ ವಾಲ್ ಸ್ಟ್ರೀಟ್ಗೆ ಲಗ್ಗೆ ಇಟ್ರು. ಅವರಲ್ಲಿ ತುಂಬಿದ್ದ ಆತ್ಮವಿಶ್ವಾಸ ಮತ್ತು ಸ್ವಲ್ಪ ಅಹಂಕಾರವೇ ಅವರ ಆರಂಭಿಕ ವೃತ್ತಿಜೀವನವನ್ನ ರೂಪಿಸಿತು ಅಂತ ಹೇಳ್ಬೋದು. ವಾಲ್ ಸ್ಟ್ರೀಟ್ನಲ್ಲಿ ಅವರ ಆರಂಭದ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ. ಹಾರ್ವರ್ಡ್ನಿಂದ ಬಂದಿದ್ದ ಅವರಿಗೆ ಬುದ್ಧಿವಂತಿಕೆಗೇನೂ ಕೊರತೆ ಇರಲಿಲ್ಲ, ನಿಜ. ಆದ್ರೆ ಅದರ ಜೊತೆಗೆ ಸ್ವಲ್ಪ ಹಠಮಾರಿತನವೂ ಇತ್ತು. ಇದೇ ಸ್ವಭಾವದಿಂದಾಗಿ ಒಂದು ದೊಡ್ಡ ಜಗಳವಾಗಿ ಅವರ ವೃತ್ತಿಜೀವನವನ್ನೇ ಬದಲಾಯಿಸುವಂತಹ ಒಂದು ಘಟನೆ ನಡೆಯಿತು. ಆ ಘಟನೆಯೇ ಅವರು ತಮ್ಮದೇ ದಾರಿ ಕಂಡುಕೊಳ್ಳಲು ಕಾರಣವಾಯಿತು. ಆದರೆ ಕೆಲಸ ಕಳೆದುಕೊಂಡಿದ್ದು ಅವರನ್ನೇನೂ ತಡೆಯಲಿಲ್ಲ. ಬದಲಿಗೆ ಅದು ಒಂದು ಹೊಸ ಆರಂಭಕ್ಕೆ ಕಾರಣವಾಯಿತು. ಕೆಲವೇ ಕ್ಲೈಂಟ್ಗಳ ನಂಬಿಕೆಯನ್ನು ಇಟ್ಟುಕೊಂಡು ತಮ್ಮ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ನಿಂದಲೇ ಸ್ವಂತ ಬಿಸ್ನೆಸ್ ಶುರು ಮಾಡುವ ದೊಡ್ಡ ರಿಸ್ಕ್ ತೆಗೆದುಕೊಂಡ್ರು. ಡಾಲಿಯೋ ತಮ್ಮ ಹೆಸರನ್ನ ನಿಧಾನವಾಗಿ ಕಟ್ಟಿಕೊಳ್ತಾ ಇದ್ದು. ಆದರೆ ಅವರ ಬದುಕಿನ ಅತಿ ದೊಡ್ಡ ಪರೀಕ್ಷೆ, ಅತಿ ದೊಡ್ಡ ಚಂಡಮಾರುತ ಇನ್ನೂ ಬರಬೇಕಿತ್ತು. ಆ ಒಂದು ಘಟನೆ ಅವರ ಕೆರಿಯರನ್ನೇ ಮುಗಿಸಬಹುದಿತ್ತು. ಆದ್ರೆ ಅದು ಅವರನ್ನು ಒಬ್ಬ ಲೆಜೆಂಡ್ ಆಗಿ ಮಾಡಿತು. 1980ರ ದಶಕದ ಹೊತ್ತಿಗೆ ಡಾಲಿಯೋ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ರು. ಅವರ ಅನಾಲಿಸಿಸ್ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಇತ್ತು. ಅವರು ಒಂದು ದೊಡ್ಡ ಭವಿಷ್ಯ ನುಡಿದ್ರು. ಜಗತ್ತು ಒಂದು ದೊಡ್ಡ ಆರ್ಥಿಕ ಹಿಂಜರಿತವನ್ನು ನೋಡಲಿದೆ ಅಂತ ಧೈರ್ಯವಾಗಿ ಎಲ್ಲರ ಮುಂದೆ ಹೇಳಿದ್ರು. ಮೊದಲು ಅವರು ಹೇಳಿದ್ದೇ ಸರಿ ಅನಿಸ್ತಾ ಇತ್ತು. ಮೆಕ್ಸಿಕೋ ಡಿಫಾಲ್ಟ್ ಆದಾಗ ಎಲ್ರೂ ಡಾಲಿಯೋ ಅವರನ್ನೇ ನೋಡಿದ್ರು. ಅದೇ ಮಾರುಕಟ್ಟೆ ಇದೆಯಲ್ಲ, ಅದ್ ಯಾರ ಊಹೆಗೂ ಸಿಗಲ್ಲ. ಇದ್ದಕ್ಕಿದ್ದಂತೆ ಎಲ್ಲವೂ ತಲೆ ಕೆಳಗಾಯಿತು. ಅವರ ಭವಿಷ್ಯ ಸಂಪೂರ್ಣವಾಗಿ ತಪ್ಪಾಗಿ ಹೋಯ್ತು. ಆ ಸೋಲಿನ ಹೊಡೆತ ಸಾಮಾನ್ಯದ್ದಾಗಿರ್ಲಿಲ್ಲ. ಅಕ್ಷರಶಃ ಎಲ್ಲವನ್ನೂ ಕಳೆದುಕೊಂಡ್ರು. ಹಣ, ಕ್ಲೈಂಟ್ಸ್, ಜೊತೆಗಿದ್ದ ಜನ ಎಲ್ಲರೂ ಹೋದ್ರು. ಪರಿಸ್ಥಿತಿ ಎಲ್ಲಿವರೆಗೂ ಬಂತು ಅಂದ್ರೆ, ತಮ್ಮ ಕುಟುಂಬದ ಖರ್ಚಿಗಾಗಿ ಸ್ವಂತ ಅಪ್ಪನತ್ರ $4,000 ಸಾಲ ಕೇಳ್ಬೇಕಾಯ್ತು. ಯೋಚ್ನೆ ಮಾಡಿ, ಆ ಪರಿಸ್ಥಿತಿ ಎಷ್ಟು ಅವಮಾನಕರವಾಗಿರ್ಬೋದು. ಈ ತೀವ್ರವಾದ ನೋವು, ಈ ಅವಮಾನವೇ ಅವರನ್ನ ಒಂದು ಪ್ರಮುಖ ಪ್ರಶ್ನೆ ಕೇಳುವಂತೆ ಮಾಡಿತು. ಆ ಪ್ರಶ್ನೆ ಅವರ ಇಡೀ ಬದುಕನ್ನೇ ಬದಲಾಯಿಸಿತು. ನಾನು ಸರಿ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಈ ಒಂದು ಸರಳ ಪ್ರಶ್ನೆಯೇ ಅವರ ಮುಂದಿನ ಯಶಸ್ಸಿಗೆ ಬುನಾದಿಯಾಯಿತು. ಅದೇ ಸೋಲಿನ ನೋವು ಅವರ ಅತಿದೊಡ್ಡ ಶಕ್ತಿಯಾಯಿತು. ಅಲ್ಲಿಂದಲೇ ಅವರು ಪ್ರಗತಿಗಾಗಿ ಒಂದು ಅದ್ಭುತವಾದ ಫಾರ್ಮುಲಾವನ್ನು ಕಂಡುಕೊಂಡ್ರು. ಏನದು ಫಾರ್ಮುಲಾ? ತುಂಬಾ ಸರಳ. ನೋವು ಪ್ಲಸ್ ಆತ್ಮಾವಲೋಕನ ಈಕ್ವಲ್ಸ್ ಪ್ರಗತಿ. ಅಂದರೆ ನಾವು ಸೋತಾಗ ಆಗುವ ನೋವನ್ನು ಸುಮ್ಮನೆ ಮರೆಯುವ ಬದಲು ಕೂತು ಪ್ರಾಮಾಣಿಕವಾಗಿ ಯೋಚಿಸಿದ್ರೆ ಅದೇ ನಮ್ಮ ಬೆಳವಣಿಗೆಗೆ ದಾರಿಯಾಗುತ್ತದೆ. ಈ ಫಾರ್ಮುಲಾ ಅವರ ಕೆಲಸ ಮಾಡುವ ವಿಧಾನವನ್ನೇ ಬದಲಾಯಿಸಿತು. ಅವರು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಲಿಲ್ಲ, ಆದರೆ ತಮ್ಮ ಯೋಚನೆ ತಪ್ಪು ಅಂತ ಹೇಳೋ ಬುದ್ಧಿವಂತರನ್ನು ಹುಡುಕಲು ಶುರು ಮಾಡಿದ್ರು. ಪ್ರತಿ ತಪ್ಪನ್ನೂ ಒಂದು ಒಗಟಿನಂತೆ ನೋಡಿ ಅದರಿಂದ ಪಾಠ ಕಲಿಯಲು ಶುರು ಮಾಡಿದ್ರು.
ಕೇವಲ ಧೈರ್ಯ ಇದ್ರೆ ಸಾಲದು, ಅದ್ರ ಜೊತೆ ವಿನಯ ಮತ್ತು ವಿಮರ್ಶೆ ಕೂಡ ಬೇಕು ಅಂತ ಅವರು ಅರಿತುಕೊಂಡ್ರು. ಈ ಹೊಸ ತತ್ವಗಳನ್ನೇ ಅಡಿಪಾಯವಾಗಿ ಇಟ್ಟುಕೊಂಡು ಅವರು ಬ್ರಿಡ್ಜ್ ವಾಟರ್ ಅನ್ನು ಕೇವಲ ಮತ್ತೆ ಕಟ್ಟಲಿಲ್ಲ, ಅದನ್ನ ಸಂಪೂರ್ಣವಾಗಿ ಮರುಸೃಷ್ಟಿಸಿದ್ರು. ಒಂದು ಹೊಸ ಕಲ್ಪನೆಯೊಂದಿಗೆ ಅಲ್ಲಿ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಉತ್ತಮ ಆಲೋಚನೆಗಳನ್ನು ತರಬಹುದಾದಂತಹ ಒಂದು ವಿಶೇಷ ಕಲ್ಚರ್ ಅನ್ನು ಬೆಳೆಸಿದ್ರು. ತಾನು ಮಾಡಿದಂಥ ಅಹಂಕಾರದ ತಪ್ಪನ್ನು ಬೇರೆ ಯಾರೂ ಮಾಡಬಾರ್ದು ಅಂತ ಅವರು ಬ್ರಿಡ್ಜ್ ವಾಟರ್ನ ಕಲ್ಚರನ್ನೇ ಬದಲಾಯಿಸಿದ್ರು. ಹಳೆ ಕಂಪನಿಗಳ ಹಾಗೆ ಬಾಸ್ ಹೇಳಿದ್ದೇ ಸರಿ ಅನ್ನೋ ಸಿಸ್ಟಮ್ ಅಲ್ಲ, ಇಲ್ಲಿ ಐಡಿಯಾ ಮೆರಿಟೋಕ್ರಸಿ, ಅಂದ್ರೆ ಯಾರ ಐಡಿಯಾ ಬೆಸ್ಟ್ ಇದೆಯೋ ಅದೇ ಗೆಲ್ಲುತ್ತೆ. ಅದು ಜೂನಿಯರ್ ಹೇಳಿ ಅಥವಾ ಸೀನಿಯರ್ ಹೇಳಿ, ಅದಕ್ಕೆ ಬೆಲೆ ಇಲ್ಲ. ಈ ಕಲ್ಚರ್ ನಿಂತಿರೋದೇ 2 ಕಂಬಗಳ ಮೇಲೆ. ಮೊದಲನೆಯದು ರ್ಯಾಡಿಕಲ್ ಟ್ರೂತ್, ಅಂದ್ರೆ ಮನಸ್ಸಲ್ಲಿ ಇರೋದನ್ನ ಮುಖಕ್ಕೆ ಹೊಡೆದ ಹಾಗೆ ನಿಜ ಹೇಳೋದು. ಎರಡನೆಯದು ರ್ಯಾಡಿಕಲ್ ಟ್ರಾನ್ಸ್ಪರೆನ್ಸಿ, ಅಂದ್ರೆ ಎಲ್ಲವೂ ಓಪನ್ ಬುಕ್. ಇಲ್ಲಿ ಹುದ್ದೆಗಿಂತ ಸತ್ಯಕ್ಕೆ ಹೆಚ್ಚು ಬೆಲೆ. ಸರಿ, ಇಷ್ಟೆಲ್ಲ ಆಯ್ತು. ಡಾಲಿಯೋ ಅವರ ಈ ಇಡೀ ಕಥೆಯಿಂದ ನಾವು ಟ್ರೇಡರ್ಗಳು ಕಲಿಯಬೇಕಾದ ಪಾಠಗಳೇನು? ಬನ್ನಿ, ಇದರಿಂದ ಸಿಗುವ ಸ್ಪಷ್ಟ ಮತ್ತು ಶಕ್ತಿಯುತವಾದ ಪಾಠಗಳನ್ನು ನೋಡೋಣ. ಡಾಲಿಯೋ ಅವರ ಜೀವನ ನಮಗೊಂದು ದಾರಿ ತೋರಿಸ್ತದೆ. ಮೊದಲನೇದಾಗಿ, ತಪ್ಪುಗಳನ್ನ ಒಪ್ಕೊಳ್ಳಿ. ಪ್ರತಿಯೊಂದು ಲಾಸ್ ಕೂಡ ಒಂದು ಫೇಲ್ಯೂರ್ ಅಲ್ಲ, ಅದೊಂದು ಪಾಠ. ಆ ಪಾಠಗಳನ್ನ ಒಂದು ನಿಯಮವಾಗಿ ಬರ್ದಿಡಿ. ಮಾರುಕಟ್ಟೆ ನೋವು ಕೊಡುತ್ತೆ, ನಿಜ, ಆದ್ರೆ ಅದನ್ನ ಜಿಮ್ನಲ್ಲಿ ವರ್ಕೌಟ್ ಮಾಡಿದ ಹಾಗೆ ನೋಡಿ. ನೋವಾದಷ್ಟು ನಾವು ಸ್ಟ್ರಾಂಗ್ ಆಗ್ತೀವಿ. ಕೊನೆಯದಾಗಿ, ಡಾಲಿಯೋ ಅವರ ಈ ಮಾತು ತುಂಬಾ ಮುಖ್ಯ. ಟ್ರೇಡಿಂಗ್ ಅಂದ್ರೆ ಒಂದೇ ಸಮಯದಲ್ಲಿ ಅಟ್ಯಾಕ್ ಮತ್ತೆ ಡಿಫೆನ್ಸ್ ಎರಡನ್ನೂ ಮಾಡಬೇಕು. ದುಡ್ಡು ಮಾಡೋಕೆ ಅಗ್ರೆಸಿವ್ ಆಗಿರಬೇಕು, ಆದ್ರೆ ಮಾಡಿದ ದುಡ್ಡನ್ನ ಕಾಪಾಡಿಕೊಳ್ಳೋಕೆ ಡಿಫೆನ್ಸಿವ್ ಆಗಿ ಇರಲೇಬೇಕು. ಈ ಬ್ಯಾಲೆನ್ಸ್ ತಪ್ಪಿದ್ರೆ ಆಟ ಮುಗೀತು ಅಂತಾನೆ ಅರ್ಥ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಡಾಲಿಯೋ ಅವರ ಆ ಮೂಲ ಪ್ರಶ್ನೆಗೆ ನಾವು ವಾಪಸ್ ಬರೋಣ. ಆದ್ರೆ ಈ ಬಾರಿ ಆ ಪ್ರಶ್ನೆ ನಮಗಾಗಿ. ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿಯವರೆಗೆ ಮಾರುಕಟ್ಟೆ ನಮಗೆ ಕಲಿಸಿರುವ ಅತೀ ನೋವಿನ ಪಾಠ ಯಾವುದು? ಮತ್ತು ಆ ಪಾಠದಿಂದ ನಾವು ಯಾವ ಹೊಸ ನಿಯಮವನ್ನು ನಮಗಾಗಿ ಮಾಡಿಕೊಳ್ಬಹುದು? ಈ ರೀತಿಯ ವಿಷಯಗಳಿಗಾಗಿ ವಿಕೆ ಟ್ರೇಡಿಂಗ್ ರೂಮ್ ಅನ್ನು ಫಾಲೋ ಮಾಡಿ.